ನಮಸ್ಕಾರ. ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರಿಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಒ ಮತ್ತು ಕೌನ್ಸಿಲರ್. ನಮ್ಮ ವರ್ಧಾನ್ ಫರ್ಟಿಲಿಟಿ 2 ಬ್ರಾಂಚ್ ಇದೆ, ಒಂದು ಬಾನಸವಾಡಿನಲ್ಲಿ ಮತ್ತು ರಾಜಾಜಿನಗರಲ್ಲಿ. ಇಲ್ಲಿ ನಾನು ಕೌನ್ಸಿಲಿಂಗ್ ಸೆಲ್ಲನ್ನು ಮ್ಯಾನೇಜ್ ಮಾಡ್ತೀನಿ. ಅಂದರೆ ಇಲ್ಲಿ ನಾನು ಪರ್ಸ್ನಲಿ ಕೌನ್ಸಿಲಿಂಗ್ನ ನಾನು ಮಾಡ್ತೀನಿ. ಈ ಕೌನ್ಸಿಲಿಂಗ್ ಮಾಡೋದರಲ್ಲಿ ನನಗೆ ಒಂದು ತಿಳಿದಿದ್ದೇನಂತಂದರೆ, ಇದು ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಅನ್ನೋದು ಇದೆಯಲ್ಲ, ಅದು ತುಂಬ ಪ್ರಭಾವ ಬೀರುತ್ತೆ ಮನುಷ್ಯನ ವರ್ತನೆ ಮೇಲೆ ಆಗಿರ್ಬೋದು, ಬಿಹೇವಿಯರ್ ಮೇಲೆ ಆಗಿರ್ಬೋದು, ರಿಸಲ್ಟ್ ಮೇಲೆ ಆಗಿರ್ಬೋದು ಅಂತ ನನಗನ್ಸಿತ್ತು. ಅದು ಏಕೆಂದರೆ ನಮ್ಮ ಹಾಸ್ಪಿಟಲ್ಗೆ ತುಂಬ ಜನ ಚಾಲೆಂಜಿಂಗ್ ಕೇಸಸ್ ಬಂದು ಮಗು ಮಾಡಿಕೊಂಡು ಹೋಗ್ತಾರೆ. ಒಬ್ಬೊಬ್ಬರು ಸಂತೋಷದಿಂದ ವ್ಯಕ್ತಪಡಿಸ್ತಾರೆ, ಟೆಸ್ಟಿಮೋನಿಯಲ್ಸ್ ಕೊಡ್ತಾರೆ, ಗೂಗಲ್ ರಿವ್ಯೂಸ್ ಕೊಡ್ತಾರೆ. ಕೆಲವು ಜನ ಯಾರಿಗೂ ಗೊತ್ತಾಗಬಾರ್ದು ನಾವು ಟ್ರೀಟ್ಮೆಂಟು ತೊಗೊಂಡಿರೋದು ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಸ್ವಲ್ಪ ಸಮಾಜದಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರುತ್ತಾರೆ ಅಥವಾ ಒಂದು ಸ್ಥಾನಮಾನದಲ್ಲಿ ಇರ್ತಾರೆ. ಅಂಥವ್ರು ನಾವು ಈ ಹಾಸ್ಪಿಟಲ್ಗೆ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೊಂಡು ನಮಗೆ ಮಗು ಆಗಿದೆ ಅಂತ ಗೊತ್ತಾಗಬಾರ್ದು ಅನ್ನೋ ಒಂದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಅಂತ ಹೇಳಿರ್ತಾರೆ. ಅವರು DCP ಆಗಿರ್ಬೋದು, ACP ಆಗಿರಬಹುದು, ದೊಡ್ಡ ಲಾಯರ್ಸ್ ಆಗಿರ್ಬೋದು, ಅಥವಾ ಸರ್ಜನ್ಸ್, ಡಾಕ್ಟರ್ಸ್ ಆಗಿರಬಹುದು. ಈ ರೀತಿ ಒಂದು ಸಮಾಜದಲ್ಲಿ ಅವ್ರದ್ದೇ ಆದಂತಹ ಒಂದು ನೇಮನ್ನು, ಫೇಮನ್ನು ಪಡ್ಕೊಂಡವರು ಆಗಿರ್ಬೋದು. ಬಟ್ ಅವ್ರು ನಮ್ಗೆ ಯಾವ ರೀತಿ ಕೃತಜ್ಞತೆಯನ್ನು ಕೊಡ್ತಾರೆ ಅಂತ ಹೇಳಿದರೆ, ನಾನು ಮೊನ್ನೆ ತಾನೇ ಒಬ್ರದ್ದು ಫೋನ್ ಬಂದು ನಾನು ಮೇ 27ಕ್ಕೆ ನಾನು ಎಂಬ್ರಿಯೋ ಟ್ರಾನ್ಸ್ಫರ್ ಡೇ ಮಾಡ್ಕೊಂಡಿರೋದು. ಮೇ 27, 2022ರಲ್ಲಿ ನಾನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಈಗ ನನ್ನ ಮಗುಗೆ 2.5 ವರ್ಷ. ತುಂಬ ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ, ನಿಮ್ಮ ಕೌನ್ಸಿಲಿಂಗಿಂದ ಸರ್ ಇದರಿಂದ ಆಗೋಯ್ತು. ನಮಗೆ 4 ಸಲ IVF ಫೇಲ್ಯೂರ್ ಆಯಿತು. ಸೊ ಐ ಆಮ್ ಗ್ರೇಟ್ಫುಲ್ ಟು ಯು, ಗ್ರ್ಯಾಟಿಟ್ಯೂಡ್ ಅಂದರು. ನನಗೆ ತುಂಬ ಶಾಕ್ ಆಯಿತು. ಮಗುಗೆ 2.5 ವರ್ಷ. They are not given any Google reviews, they have not given any testimonials, ಬಟ್ ಅವ್ರ ಹಾರ್ಟಲ್ಲಿ ಯಾವಾಗಲೂ ಇದೆ. ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಮೇ 27, 2022 ನನಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಡೇ. ಅದೇ ರೀತಿ ಒಂದು ತಿಂಗಳ ಹಿಂದುಗಡೆ ಇವತ್ತು ನಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಡೇ ಮಾಡಿರೋದು. ಸೊ ನಮ್ಮ ಮನೆಯಲ್ಲಿ ಬೆಳಕಾಗಿರೋದು ನಿಮ್ಮಿಂದನೇ. ಸೊ ಅವರೆಲ್ಲ ನಮಗೆ ಗೂಗಲ್ ರಿವ್ಯೂಸು ಕೊಟ್ಟಿಲ್ಲ, ಟೆಸ್ಟಿಮೋನಿಯಲ್ಸು ಕೊಟ್ಟಿಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಯಾವಾಗಲೂ ನಮ್ಮ ವರದಾನ ಅನ್ನೋದು, ನಾವು ಕೊಟ್ಟಿರೋ ಕೌನ್ಸಿಲಿಂಗ್ ಆಗಿರ್ಬೋದು, ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಆಗಿರಬಹುದು, ಆ ಮನೆಯಲ್ಲಿ ಅವ್ರ ಬೆಳಕಾಗಿರ್ಬೋದು, ಅವರ ಸಂತೋಷಕ್ಕೆ ಕಾರಣ ಆಗಿರ್ಬೋದು, ನಾವು ಅಂತ ಸ್ಮರಣೆ ಮಾಡಿಕೊಂಡು ನಮಗೆ ಕಾಲ್ ಮಾಡಿ ಹೇಳ್ತಾರಲ್ಲ, ಹೃದಯ ತುಂಬಿ ಬಂತು ನನಗೆ. ಸೊ ನಾನು ಹೇಳೋದು ಇಷ್ಟೇ, ನಾವು ಯಾರಿಂದಾದರೂ ಏನಾದರೂ ಒಂದು ಸಂತೋಷವನ್ನು ಪಡ್ಕೊಂಡಿದ್ದೀವಿ ಅಂತಂದರೆ, ಈ ಕ್ಷಣದಲ್ಲೇ ನೀವು ಅವರಿಗೆ ಕಾಲ್ ಮಾಡಿನೋ ಅಥವಾ ಮೆಸೇಜ್ ಮಾಡಿನೋ ಕೃತಜ್ಞತೆಗಳನ್ನ ಹೇಳಿದರೆ ಅವ್ರು ಯಾವ ಥರ ಫೀಲ್ ಮಾಡ್ಕೊಳ್ತಾರೆ. ನಿಜವಾಗ್ಲೂ ನೀವು ಕೃತಜ್ಞತರಾಗಿದ್ದರೆ, ನೀವು ಒಂದು ಕೃತಜ್ಞತೆ ಹೇಳಿದರೆ, ಅದು ಒಂದು ಕೃತಜ್ಞತೆ ಹೇಳಿದರೆ ಯಾರಿಗೆ ಏನೂ ಲಾಸ್ ಆಗೋದಿಲ್ಲ. ಸೊ ನೀವು ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಇರ್ತೀರಾ ಅಂತ ನಿಮಗೆ ಗೊತ್ತಾಗುತ್ತೆ, ಮತ್ತು ಇದು ಕಂಟಿನ್ಯೂ ಆಗುತ್ತೆ. ನಾನು ಹೇಳೋದು ಎಲ್ರಿಗೂ, ದಿನಾಲೂ ನೀವು 2ರಿಂದ 3 ಜನಕ್ಕೆ ಗ್ರ್ಯಾಟಿಟ್ಯೂಡನ್ನು, ಕೃತಜ್ಞತೆನ ಹೇಳ್ತಾ ಇದ್ದರೆ ಜೀವನ ಪರ್ಯಂತ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಇರುತ್ತೆ. ನೋಡಿ, ನಾನು ನಿಮಗೆ ಹೇಳಿದೆ ಈಗಾಗಲೇ, ನನಗೆ ಈ ಥರ ಎಂಬ್ರಿಯೋ ಟ್ರಾನ್ಸ್ಫರ್ ಡೇ ಮಾಡಿರೋದು ಆಗಿರ್ಬೋದು, ಮಗು ಡೇ ಆಗಿರ್ಬೋದು, ಅಥವಾ ಅವರು ಬರ್ತ್ಡೇ ಮಾಡ್ಕೊಂಡಿರ್ಬೋದು, ಏನೇ ಒಂದು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮಿಂದ ಈ ಮಟ್ಟದಲ್ಲಿ ಇದ್ದೀವಿ ಅಂತ ಹೇಳಿದಾಗ ನಮ್ಮದು ಜೀವನ ಏನಿದೆ ಅಲ್ಲ, ತುಂಬ ಸಾರ್ಥಕ ಆಗುತ್ತೆ. ಜೊತೆಗೆ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಬೇಕು, ಇನ್ನೂ ಹೊಸ ರೀತಿಯಲ್ಲಿ ಹೇಳಬೇಕು ಅನ್ನೋ ಒಂದು ಸ್ಪಿರಿಟ್ ಕೂಡ ಬರುತ್ತೆ. ಸೊ ನೀವು ನಿಮ್ಮ ಜೀವನದಲ್ಲಿ ನೀವು ಯಾರಿಂದ ಸಂತೋಷವಾಗಿದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಂದ ಮಗು ಬಂದಿದೆ, ಅಥವಾ ಮಗು ಬರಲಿಕ್ಕೆ ನಿಮಗೆ ಯಾರ ಸಹಕಾರನ ನೀಡಿದ್ದಾರೆ, ಅವರಿಗೆ ಅಭಿನಂದನೆಗಳು ಅಥವಾ ಕೃತಜ್ಞತೆಯನ್ನು ಹೇಳೋದನ್ನು ಮರಿಬೇಡಿ. ಹೈಲಿ ಗ್ರ್ಯಾಟಿಟ್ಯೂಡ್ ಆಗಿರ್ರಿ. ಇವತ್ತು ನಿಮ್ಮ ಗ್ರ್ಯಾಟಿಟ್ಯೂಡಿಂದನೇ ನಾನು ಕೌನ್ಸಿಲಿಂಗ್ನಲ್ಲಿ ಒಂದು ಮಾಸ್ಟರ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಸೊ ನೀವು ನನ್ನ ಆ ಕೌನ್ಸಿಲಿಂಗ್ನ ಪರಿಗಣಿಸಿ, ನೀವು ತುಂಬ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತೀರಾ, ನಿಮಗೆ ತೃಪ್ತಿ ಆಯಿತು ಅಂತ ಹೇಳೋದ್ರಿಂದ ನನಗೆ ಉತ್ಸಾಹ ಬಂದಿದೆ. ಇನ್ನಷ್ಟು ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋ ತಿಳ್ಕೊಳ್ಳೋ ಉತ್ಸಾಹಕತೆ ಬೆಳೆದಿದೆ. ನಾನು ನಿಮಗೂ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ನಿಮ್ಮಿಂದ ನನ್ನ ಕೌನ್ಸಿಲಿಂಗ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ನಿಮಗೂ ಒಂದು ಕೃತಜ್ಞತೆನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.